ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ವೀಣಾ. ನಾನಿವತ್ತು ನಿಮಗೆ ಕರಿಬೇವಿನ ಎಣ್ಣೆ ಮಾಡುವುದನ್ನು ತೋರಿಸ್ತೀನಿ. ನೋಡಿ, ತುಂಬಾ ದಟ್ಟವಾಗಿ ಮತ್ತು ತುಂಬಾ ಉದ್ದವಾಗಿ ಕೂದಲು ನಮಗೆ ಬೇಕೆಂದರೆ ನಾವು ಈ ಥರ ಎಣ್ಣೆ ಮಾಡಿ ಪ್ರತಿನಿತ್ಯವೂ ಹಚ್ಚುವುದರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಈಗ ಇದನ್ನು ನಾನು ಎಣ್ಣೆ ಮಾಡುವುದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಕರಿಬೇವು ಮತ್ತು ಒಂದು ಉಳ್ಳಾಗಡ್ಡಿ ಮತ್ತು ತುಳಸಿ ಎಲೆ ಮತ್ತು ಈ ಲವಂಗವನ್ನು ತಗೊಂಡಿದ್ದೇನೆ. ನೋಡಿ, ನಾನೀಗ ಒಂದು ಮಿಕ್ಸಿ ಜಾರಿಗೆ ಕರಿಬೇವನ್ನು ಹಾಕಿ ಈಗ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೋತೀನಿ ಫಸ್ಟು. ಈಗ ಕೊಬ್ಬರಿ ಎಣ್ಣೆಗೆ ನಾನು ಮಿಕ್ಸಿ ಮಾಡಿರುವ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹಾಕ್ತಾ ಇರೋದು. ಹಾಗೆ ಇದಕ್ಕೆ ನಾನು ಆಗಲೇ ಕಟ್ ಮಾಡಿಟ್ಟಿರುವ ಉಳ್ಳಾಗಡ್ಡಿ ಮತ್ತು ತುಳಸಿ ಎಲೆ ಮತ್ತು ಲವಂಗವನ್ನು ಕೂಡ ಇದಕ್ಕೆ ಹಾಕ್ತಾ ಇರೋದು. ಇದು ನಾನು ಬಿಸಿ ಮಾಡಿ ಹಾಕಲು ಹೋಗಬೇಡಿ. ಕೆಳಗಡೆ ಇರುವಾಗಲೇ ನಾವು ಕೊಬ್ಬರಿ ಎಣ್ಣೆಗೆ ಎಲ್ಲವೂ ಹಾಕಿ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ಇದನ್ನು ಗ್ಯಾಸಿಗೆ ಇಟ್ಟು ಬಿಸಿ ಮಾಡ್ಕೋಬೇಕು, ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಎಣ್ಣೆ ಬಿಸಿ ಆದ ನಂತರ ಕರಿಬೇವು ಸೊಪ್ಪನ್ನು ಹಾಕಿದರೆ ಎಣ್ಣೆ ಎಲ್ಲವೂ ಹೊರಗಡೆ ಚೆಲ್ಲಿಬಿಡುತ್ತದೆ. ಹಾಗಾಗಿ ನಾವು ಫಸ್ಟು ಎಲ್ಲವೂ ಹಾಕಿ ನಂತರ ನಾವು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಹಾಗೆ ತಿರುತ್ತಾನೇ ಇರಬೇಕು ಇದನ್ನು. ಯಾಕೆಂದರೆ ಎಲ್ಲವೂ ಉಕ್ಕಿ ಕೆಳಗಡೆ ಚೆಲ್ಲಿ ಎಣ್ಣೆ ಎಲ್ಲ ವೇಸ್ಟ್ ಆಗುವ ಸಾಧ್ಯತೆಯೂ ಕೂಡ ಇರುತ್ತದೆ. ಹಾಗಾಗಿ ನಾವು ಇದನ್ನು ಒಂದು 5ರಿಂದ 10 ನಿಮಿಷ ಹಾಗೆ ತಿರುತ್ತಾನೇ ಇರಬೇಕು. ಯಾಕೆಂದರೆ ನಾವು ಇದಕ್ಕೆ ಉಳ್ಳಾಗಡ್ಡಿ ಹಾಕಿದ್ದೇವಲ್ಲ, ಅದು ಎಲ್ಲವೂ ಚೆನ್ನಾಗಿ ಕೆಂಪಗಾಗಬೇಕು. ಅಲ್ಲಿವರೆಗೂ ನಾವು ಈ ಎಣ್ಣೆಯನ್ನು ಚೆನ್ನಾಗಿ ಕುದಿಸ್ತಾ ಹೋಗಬೇಕು. ಈ ಎಣ್ಣೆಯನ್ನು ನಾವು ಪ್ರತಿನಿತ್ಯ ಹಚ್ಚುವುದರಿಂದ ಕೂದಲು ತುಂಬಾ ದಟ್ಟವಾಗಿ, ಕಪ್ಪವಾಗಿ ಮತ್ತು ಉದ್ದವಾಗಿ ಬೆಳೆಯುತ್ತದೆ. ಇದನ್ನು ನಾವು ಕಂಟಿನ್ಯೂ ಆಗಿ 1-2 ತಿಂಗಳಾದರೂ ಹಚ್ಚಿದರೆ ಕೂದಲು ತುಂಬಾ ಸೊಂಪಾಗಿ ಬೆಳೆಯುತ್ತದೆ. ನೋಡಿ, ಈಗ ಉಳ್ಳಾಗಡ್ಡಿ ಎಲ್ಲವೂ ಚೆನ್ನಾಗಿ ಕೆಂಪಗಾಗಿದೆ. ಈಗ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ನಾವು ಇದನ್ನು ತಣ್ಣಗಾಗಲು ಬಿಟ್ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ರೆಡಿಯಾಗಿದೆ ಅಂತ. ನಾವು ಇದನ್ನು ಮಾಡಿ ಇಟ್ಬಿಟ್ಟು ಪ್ರತಿನಿತ್ಯ ಹಚ್ಚುವುದರಿಂದ ಕೂದಲು ತುಂಬಾ ಸೊಂಪಾಗಿ ಬೆಳೆಯುತ್ತದೆ. ಈಗ ಇದನ್ನು ನಾವು ಒಂದು ಚಾಣಿಗೆಯಿಂದ ಶೋಧಿಸಿ ಇಟ್ಬಿಡಬೇಕು. ನೋಡಿ, ಈ ಥರ ನಾವು ಸೋಸಿ ಒಂದು ಬಾಟ್ಲಿಯಲ್ಲಿ ಹಾಕಿ ಇಟ್ಟು ಪ್ರತಿನಿತ್ಯ ಹಚ್ಚುವುದರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಈಗ ನಾವು ಇದು ಕೂಡ ವೇಸ್ಟ್, ಇದನ್ನು ಮಾಡಿರುವ ಕುದಿಸಿರುವ ಉಳ್ಳಾಗಡ್ಡಿ ಸಿಪ್ಪೆ ಕೂಡ ವೇಸ್ಟ್ ಆಗಬಾರ್ದಂದರೆ ನಾವು ತೊಳೆಯುವ ಹಿಂದಿನ ದಿನ ಇದನ್ನು ನಾವು ತಲೆಗೆ ಹಚ್ಚಿ ನಾವು ತಲೆ ತೊಳೆದ್ರೆ ತಲೆಯಲ್ಲಿ ಏನೂ ಇರುವುದಿಲ್ಲ. ಇದು ಕೂಡ ನಾವು ವೇಸ್ಟ್ ಮಾಡುವುದು ಬೇಡ. ನೋಡಿ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕರಿಬೇವಿನ ಎಣ್ಣೆ ರೆಡಿ ಆಯ್ತಂತ. ಇದನ್ನು ತಪ್ಪದೆ ಹಚ್ಚುವುದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.